ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸಿ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಬೈಬಲ್ನಲ್ಲಿ ಅನೇಕ ಚಾರಿತ್ರಿಕ ಸತ್ಯ ಘಟನೆಗಳು, ವ್ಯಕ್ತಿಗಳ ಜೀವನ ಚರಿತ್ರೆ, ಹೀಗೆ ನಾನಾ ವಿಧವಾದ ಅಂಶಗಳನ್ನು ನಾವು ಕಾಣಬಹುದು. ದೇವರಲ್ಲಿ ಭಯಭಕ್ತಿಯನ್ನು ಹೊಂದಿ ಪ್ರಾರ್ಥನಾ ಪರರಾಗಿ ಜೀವಿಸುವ ಅನೇಕ ಪ್ರವಾದಿಗಳಿದ್ದರು. ಅವರು ದೇವರ ಜೊತೆ ಸಂಭಾಷಿಸಿ ಆತನ ಮಾತುಗಳನ್ನು ಪ್ರಜೆಗಳಿಗೆ ತಿಳಿಸುವವರಾಗಿಯೂ ಸಹ ಇದ್ದರು. ಸಾವಿರಾರು ವರ್ಷಗಳ ಹಿಂದೆ ಇಸ್ರಾಯೇಲ್ ದೇಶದಲ್ಲಿ ಯೋನಾ ಎಂಬ ಹೆಸರುಳ್ಳ ಪ್ರವಾದಿ ಇದ್ದನು. ಒಮ್ಮೆ ದೇವರು ಯೋನನಿಗೆ, ನೀನೆದ್ದು ನಿನೆವೆ ಎಂಬ ಪಟ್ಟಣಕ್ಕೆ ಹೋಗಿ ಅವರನ್ನು ಖಂಡಿಸು, ಆ ದೇಶ ಜನರ ಪಾಪದ ನಿಮಿತ್ತವಾಗಿ ಅವರಿಗೆ ಎಚ್ಚರಿಕೆಯನ್ನು ಹೇಳು ಎಂದು ಹೇಳಿದರು. ಯಾಕೆಂದರೆ ನಿನೆವೆ ಪಟ್ಟಣದ ಜನರು ಬಹಳವಾಗಿ ಪಾಪ ಮಾಡುವವರು, ದುರಾಚಾರವನ್ನು ನಡೆಸುವವರೂ ಆಗಿದ್ದರು. ಆದರೆ ಯೋನನು ದೇವರ ಸನ್ನಿಯಿಂದ ತಪ್ಪಿಸಿಕೊಂಡು ತಾರ್ಷೀಷ್ ಎಂಬ ಪಟ್ಟಣಕ್ಕೆ ಓಡಿಹೋದನು. ದೇವರ ಆಜ್ಞೆಯನ್ನು ತಿರಸ್ಕರಿಸಿ ನಿನೆವೆ ಪಟ್ಟಣಕ್ಕೆ ಹೋಗದೆ ತಾರ್ಷೀಷ್ ಎಂಬ ಪಟ್ಟಣಕ್ಕೆ ಹೋಗುವ ಹಡಗಿನಲ್ಲಿ ಹತ್ತಿದನು. ದೇವರಿಂದ ದೂರ ಹೋಗಬಹುದು ಎಂದು ಆತನು ಭಾವಿಸಿದ್ದನು. ಆದರೆ ದೇವರ ದೃಷ್ಟಿಯಿಂದ ಯಾರೂ ತಪ್ಪಿಸಿಕೊಂಡು ಹೋಗಲಾರರು. ನಾವು ಕೆಲವೊಮ್ಮೆ ದೇವರ ಕರೆಯನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ, ಆದರೆ ದೇವರು ನಮ್ಮನ್ನು ಬಿಡುವುದಿಲ್ಲ. ನಮ್ಮ ಹಿಂದೆ ಇದ್ದು ನಮ್ಮನ್ನು ಎಚ್ಚರಿಸುವವರಾಗಿದ್ದಾರೆ. ಯೋನ ತರ್ಷೀಷಿಗೆ ಹೋಗುವ ಹಡಗಿನಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುತ್ತಿದ್ದಾಗ ದೇವರು ಒಂದು ದೊಡ್ಡ ಬಿರುಗಾಳಿಯನ್ನು ಕಳುಹಿಸಿದನು. ದೇವರು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತೂಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟರು. ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆಯು ಹತ್ತಿತ್ತು. ಆ ನಾವಿಕನ ಯಜಮಾನನು ಅವನ ಬಳಿಗೆ ಬಂದು, ಇದೇನು, ನಿದ್ದೆ ಮಾಡುತ್ತಿದ್ದೀಯಾ? ಎದ್ದು ನಿನ್ನ ದೇವರಿಗೆ ಮೊರೆಯಿಡು ಅಂದನು. ನಾವಿಕರೆಲ್ಲರೂ, ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣವೆಂದು ಚೀಟಿ ಹಾಕಿ ನೋಡೋಣ ಬನ್ನಿರಿ ಎಂಬುದಾಗಿ ಚೀಟು ಹಾಕಲು ಅದು ಯೋನನ ಹೆಸರಿಗೆ ಬಂತು. ಅದನ್ನು ನೋಡಿ ಅವರೆಲ್ಲರೂ ಬಹಳವಾಗಿ ಭಯಪಟ್ಟು ಅವರು ಯೋನನನ್ನು ಪ್ರಶ್ನಿಸಲು ಯೋನನು ತಾನು ದೇವರ ಸನ್ನಿಧಿಯಿಂದ ಓಡಿ ಬಂದವನೆಂದು ತಿಳಿಸಿದನು. ನನ್ನನ್ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು ಎಂದು ಹೇಳಿದನು. ನಮ್ಮ ಅವಿಧೇಯತೆಯಿಂದ ಇತರರು ತೊಂದರೆಗೆ ಒಳಗಾಗುತ್ತಾರಲ್ಲವೇ ಪ್ರಿಯರೇ? ದೇವರ ಮಾರ್ಗದಿಂದ ತಪ್ಪಿದಾಗ ಆತನು ನಮ್ಮ ಜೀವನದಲ್ಲಿ ಎಚ್ಚರಿಕೆಯ ಬಿರುಗಾಳಿಯನ್ನು ಕಳುಹಿಸಿಕೊಡುತ್ತಾನೆ. ನಾವಿಕರೆಲ್ಲರೂ ಸೇರಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಯೋನನನ್ನು ನುಂಗಲು ದೇವರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದ್ದರು. ಆ ದೊಡ್ಡ ಮೀನು ಯೋನನನ್ನು ಬಾಯಿ ತೆರೆದು ನುಂಗಿಬಿಟ್ಟಿತು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯಲ್ಲೇ ಇದ್ದನು. ಯೋನನು ಮೀನಿನ ಹೊಟ್ಟೆಯಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾ ಪಶ್ಚಾತ್ತಾಪ ಪಡುತ್ತಾ ದೇವರಿಗೆ ಮೊರೆಯಿಟ್ಟನು. ನಂತರ ದೇವರು ಆ ಮೀನಿಗೆ ಯೋನನನ್ನು ನೆಲದ ಮೇಲೆ ಬಿಡಲು ಆಜ್ಞೆ ನೀಡಿದರು. ಮೀನು ದೇವರ ಮಾತಿಗೆ ವಿಧೇಯತೆ ತೋರಿಸಿ ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು. ಮತ್ತೆ ದೇವರು ಯೋನನಿಗೆ, ಹೋಗು, ನಿನೆವೆ ಪಟ್ಟಣಕ್ಕೆ ಹೋಗಿ ನನ್ನ ಮಾತುಗಳನ್ನು ಆ ಜನರಿಗೆ ಹೇಳು ಎಂಬುದಾಗಿ ಮತ್ತೆ ಎಚ್ಚರಿಸಿದನು. ಈ ಬಾರಿ ಯೋನನು ವಿಧೇಯನಾಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಜನರಿಗೆ ಪಾಪದಿಂದ ಹೊರಬರುವಂತೆ ಎಚ್ಚರಿಸಿದನು. ಇನ್ನು 40 ದಿನಗಳಲ್ಲಿ ನಿನೆವೆ ಪಟ್ಟಣ ನಾಶವಾಗುತ್ತದೆ ಎಂದು ಸಹ ಆತನು ಪ್ರಕಟಿಸಿದನು. ನಿನೆವೆ ಜನರು ಭಯಪಟ್ಟು ಪಾಪದಿಂದ ತಿರುಗಿ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಅವರ ರಾಜನಿಂದ ಹಿಡಿದು ಸಾಮಾನ್ಯ ಜನರ ತನಕ ಉಪವಾಸ ಮಾಡಿ ಪಶ್ಚಾತ್ತಾಪ ಪಟ್ಟರು. ದೇವರು ಅವರ ಮನಸ್ಸಿನ ಬದಲಾವಣೆಯನ್ನು ನೋಡಿ ಅವರನ್ನು ಕ್ಷಮಿಸಿದನು. ಪ್ರಿಯ ದೇವರ ಮಕ್ಕಳೇ, ನಿನೆವೆ ಪಟ್ಟಣಸ್ಥರು
ತಮ್ಮನ್ನು ತಾವು ತಗ್ಗಿಸಿಕೊಂಡು ಮೊರೆ ಇಟ್ಟಾಗ ದೇವರು ಅವರ ಪಶ್ಚಾತ್ತಾಪವನ್ನು ಕಂಡು ಮರುಗಿದರಲ್ಲವೇ? ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ಪಶ್ಚಾತ್ತಾಪ ಪಟ್ಟರೆ ನಮ್ಮನ್ನು ಸಹ ಕ್ರಿಸ್ತನು ನಿನೆವೆ ಪಟ್ಟಣಸ್ಥರಂತೆ ಆತನು ಕ್ಷಮಿಸುವವನಾಗಿದ್ದಾನಲ್ಲವೇ? ಕ್ರಿಸ್ತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವವರಾಗಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗಿರಲಿ ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಆಮೇನ್, ಆಮೇನ್.